ಸೊ ತುಂಬು ಕುಟುಂಬ ಅಂತ ಅಂದರೆ ಎನಿ ಟೈಮ್ ಬ್ಯುಸಿ ಆಗಿರೋ ಪ್ಲೇಸ್ ಅಂದರೆ ಇದೇ ಕಿಚನ್ನು. ಸೊ ಕಿಚನ್ಗೆ ಎಂಟ್ರಿ ಆಗ್ತಾ ಇದ್ದೀವಿ ನಾವು. ಸೊ ಹೇಗಿರುತ್ತೆ ಕಿಚನ್ ಪ್ರತಿದಿನ ಬೆಳಗ್ಗೆ ಎಷ್ಟು ಗಂಟೆ? ಈ ಥರ ಅಂತೂ ಇರಲ್ಲ, ಫುಲ್ ಯಾವಾಗಲೂ ಬ್ಯುಸಿ ಇರುತ್ತೆ. ಹೆಲ್ಪರ್ಸ್ ಇರ್ತಾರೆ, ನಮ್ಮ ಚಿಕ್ಕಮ್ಮ ಇರ್ತಾರೆ, ಅಮ್ಮ ಇರ್ತಾರೆ. ಸೊ ನಾವು ಒಂದು 6:30 ಹಂಗೆ ಸ್ಟಾರ್ಟ್ ಆದರೆ 10 o'clockವರೆಗೂ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಸೊ ಮೇಡಮ್ ಒಂದು ಕಲ್ಪನೆ ಇರುತ್ತೆ, ಏನೋ ಕೈಗೊಬ್ರು ಕಾಲ್ಗೊಬ್ರು ಆಳಿರ್ತಾರೆ, ಯಾರೋ ಮಾಡ್ತಾರೆ, ಯಾರೋ ಬಡಿಸ್ತಾರೆ ಅಂತ. ಬಟ್ ಆದರೆ ಇದು ಇಲ್ಲಿನ ಚಿತ್ರಣನೇ ಬೇರೆ ಥರ ಇದೆ. ಹೇಗಿರುತ್ತೆ? ನಾನು ಅದೇ ನೋಡ್ಕೊಂಡು ಬಂದಿರೋದೆ. ನಮ್ಮ ಅತ್ತೆಯವರು, ನಮ್ಮ ಚಿಕ್ಕಮ್ಮ ಇವರೆಲ್ಲ ಅವರು ಅಷ್ಟೇ ಅಲ್ಲಿ ಹಳ್ಳಿಗಳಲ್ಲೆಲ್ಲ ಅವರೇ ಕೂತ್ಕೊಂಡು ಅವರೇ ಎಲ್ಲ ಅಡುಗೆ ಮಾಡ್ತಿರೋದು ನೋಡಿ ನಾವು ಅವ್ರು ಏನು ಮಾಡ್ತಿದ್ರು ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ದೀವಿ. ಸೊ ನಾವಿವಾಗ ಎಂಟ್ರಿ ಆಗ್ತಿರೋಂಥ ಜಾಗ ಡ್ರಾಯಿಂಗ್ ರೂಮ್. ಸೊ ಇಲ್ಲಿ ಟಿ ವಿ ಕೂಡ ಇದೆ. ಸೊ ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತೇಳಿ ಮೇಡಮ್ನ ಕೇಳೋಣ, ಹೋಮ್ ಮಿನಿಸ್ಟರ್ನ. ಮೇಡಮ್, ಈ ಒಂದು ಜಾಗದಲ್ಲಿ ಯಾವ ರೀತಿಯಾಗಿ ನೀವು ನೆನಪುಗಳನ್ನು ಕೂಡ ಹಾಕಿದ್ದೀರಾ? ಇಲ್ಲಿ ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ವಿಸಿಟರ್ಸ್ಗೆ ಇದು ರಿಸರ್ವ್ ಆಗಿರುತ್ತೆ. ಸಾಹೇಬರು ಸ್ನಾನ ಮಾಡಿಕೊಂಡೆಲ್ಲ ಪೂಜೆ ಎಲ್ಲ ಆದಮೇಲೆ ಅವ್ರು ಬಂದು ಇಲ್ಲಿ ಕೆಳಗಡೆ ಹೋಗಿ ವಾಕಿಂಗ್ ಹೋಗ್ಬೇಕಾದ್ರೆ ಕೆಳಗಡೆ ಹೋಗಿ ಆಫೀಸಲ್ಲಿ ಯಾರು ಇರ್ತಾರೆ ಅವ್ರನ್ನೆಲ್ಲ ಮಾತಾಡ್ಸಿ ಬಂದಿರ್ತಾರೆ ಒಂದು ರೌಂಡು.